ನಮಸ್ತೆ ಗೆಳೆಯರೆ. ಭಾನುವಾರ ಭಾರತದೆಲ್ಲೆಡೆ ಸಂಭ್ರಮ ಜೋರಾಗಿತ್ತು. ದುಬೈನಲ್ಲಿ ನಡೆದ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಬ್ಲಾಕ್ ಬಸ್ಟರ್ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಕ್ರಿಕೆಟ್ ಪ್ರಿಯರು ಮಾತ್ರವಲ್ಲ, ಎಲ್ಲರೂ ಕಾಯುತ್ತಿದ್ದರು. ಆದರೆ ಅಭಿಮಾನಿಗಳು ನಿರೀಕ್ಷಿಸಿದ ಮತ್ತು ಬಯಸಿದಷ್ಟು ರೋಮಾಂಚನಕಾರಿಯಾಗಿ ಈ ಪಂದ್ಯ ನಡೆಯಲಿಲ್ಲ. ಇಡೀ ಪಂದ್ಯದಲ್ಲಿ ಪಾಕ್ ಅಭಿಮಾನಿಗಳು ಸಂತಸ ಪಡುವಂತ ಒಂದೇ ಒಂದು ಸನ್ನಿವೇಶವನ್ನು ಪಾಕ್ ತಂಡ ಸೃಷ್ಟಿಸಲಿಲ್ಲ. ಆದರೆ ಭಾರತೀಯ ಅಭಿಮಾನಿಗಳಿಗೆ ಮಾತ್ರ ಈ ಪಂದ್ಯ ಹಬ್ಬದಂತಿತ್ತು. ಏಕೆಂದರೆ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಬದ್ಧವೈರಿ ಪಾಕಿಸ್ತಾನ ತಂಡವನ್ನು 6 ವಿಕೆಟ್ಗಳಿಂದ ಮಣಿಸಿತ್ತು. ಇನ್ನೊಂದು ಖುಷಿಯ ವಿಚಾರವೆಂದರೆ ಇಷ್ಟು ದಿನ ರನ್ ಬರ ಎದುರಿಸುತ್ತಿದ್ದ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಸಿಡಿಸಿ ತಮ್ಮ ಹಳೆಯ ಲಯಕ್ಕೆ ಮರಳಿದರು. ಈ ಮೂಲಕ ಪಾಕಿಸ್ತಾನ ವಿರುದ್ಧ ಯಾವತ್ತು ವಿರಾಟ್ ಕೊಹ್ಲಿ ಆರ್ಭಟಿಸುತ್ತಾರೆ ಅನ್ನೋದನ್ನು ಮತ್ತೆ ಸಾಬೀತುಪಡಿಸಿದರು. ಅತೀವ ಒತ್ತಡವಿದ್ದಾಗ ಬದ್ಧವೈರಿಗಳ ಕದನದಲ್ಲಿ ಚೇಸಿಂಗ್ ವೇಳೆ ಕೊಹ್ಲಿ ಮಾಸ್ಟರ್ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡಕ್ಕೆ ಮೊದಲ ವಿಕೆಟ್ಗೆ 41 ರನ್ಗಳ ಜೊತೆಯಾಟ ಸಿಕ್ಕಿತು. ಆದರೆ ಹಾರ್ದಿಕ್ ಪಾಂಡ್ಯ ಬಾಬರ್ ಅವರ ವಿಕೆಟ್ ಪಡೆಯುವ ಮೂಲಕ ಪಾಕ್ ತಂಡಕ್ಕೆ ಮೊದಲ ಆಘಾತ ನೀಡಿದರು. ಬಾಬರ್ ಅಜಮ್ ಔಟಾದ ಬೆನ್ನಲ್ಲೇ ಮತ್ತೊಬ್ಬ ಆರಂಭಿಕ ಇಮಾಮುಲ್ಲಾ ಕೂಡ ಮುಂದಿನ ಓವರ್ನಲ್ಲಿ ರನ್ಔಟ್ ಆದರು. ರಿಜ್ವಾನ್ ಮತ್ತು ಸೌದ್ ಶಕೀಲ್ ಪಾಕ್ ಪರ ಶತಕದ ಜೊತೆಯಾಟ ನಡೆಸಿದರು. ಸೌದ್ ಶಕೀಲ್ ಅದ್ಭುತ ಅರ್ಧಶತಕ ಬಾರಿಸಿ 62 ರನ್ಗೆ ಔಟ್ ಆದರೆ ನಾಯಕ ಮೊಹಮ್ಮದ್ ರಿಜ್ವಾನ್ 46 ರನ್ ಬಾರಿಸಿ ಅರ್ಧಶತಕದ ಅಂಚಿನಲ್ಲಿ ಎಡವಿದರು. ಇಬ್ಬರು ಔಟ್ ಆದ ನಂತರ ಮಧ್ಯಮ ಕ್ರಮಾಂಕ ಮತ್ತೊಮ್ಮೆ ಪಾಕ್ ತಂಡಕ್ಕೆ ಕೈಕೊಟ್ಟಿತು. ಕೊನೆಯಲ್ಲಿ ಕುಸ್ತಿಲ್ ಶಾ ಅವರು 2 ಸಿಕ್ಸರ್ ಸಮೇತ 38 ರನ್ ಬಾರಿಸಿದರು. ಭಾರತದ ದಾಳಿಗೆ ಉತ್ತರಿಸಲಾಗದ ಪಾಕ್ ಬರೋಬ್ಬರಿ 152 ಡಾಟ್ ಬಾಲ್ಗಳನ್ನು ಆಡಿತು. ಪಾಕಿಸ್ತಾನ ತಂಡ ಅಂತಿಮವಾಗಿ 49.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 241 ರನ್ ಗಳಿಸಿತು. ಭಾರತದ ಪರ ಬೌಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ 3 ಮತ್ತು ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಪಡೆದರೆ ಹರ್ಷತ್ ರಾಣಾ, ಅಕ್ಷರ್ ಪಟೇಲ್ ಹಾಗೂ ರವೀಂದ್ರ ಜಡೇಜಾ ತಲಾ ಒಂದೊಂದು ವಿಕೆಟ್ ಪಡೆದರು. ಪಾಕಿಸ್ತಾನ ಟೀಮನ್ನು 241 ರನ್ಗೆ ಆಲ್ಔಟ್ ಮಾಡಿದ ಟೀಂ ಇಂಡಿಯಾ ಚೇಸಿಂಗಿಗೆ ಇಳಿದಿತ್ತು. 242 ರನ್ಗಳ ಸುಲಭದ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾಗೆ ಓಪನರ್ಸ್ ಅಗ್ರೆಸಿವ್ ಆಟಕ್ಕೆ ಮುಂದಾದರು. ಈ ವೇಳೆ ಸಿಕ್ಸರ್ ಮೂಲಕ ನಾಯಕ ರೋಹಿತ್ ಶರ್ಮಾ ಅಬ್ಬರಿಸಿದರು. ಆದರೆ ರೋಹಿತ್ 20 ರನ್ ಸಿಡಿಸಿ ಔಟ್ ಆದರು. ಈ ವರ್ಷ ಗೋಲ್ಡನ್ ಫಾರ್ಮ್ನಲ್ಲಿರುವ ಶುಭ್ಮನ್ ಗಿಲ್ ಜೊತೆಗೂಡಿದ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ 2ನೇ ವಿಕೆಟ್ ಜೊತೆಯಾಟದಲ್ಲಿ 75 ಬಾಲ್ಗಳಲ್ಲಿ 69 ರನ್ಗಳ ಜೊತೆಯಾಟ ಆಡಿದರು. ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಜೊತೆಯಾಟ ಪಾಕಿಸ್ತಾನದ ಎಲ್ಲ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿತು. ಉತ್ತಮವಾಗಿ ಆಡುತ್ತಿದ್ದ ಗಿಲ್ 52 ಬಾಲ್ಗಳಲ್ಲಿ 7 ಬೌಂಡರಿ ಸಹಿತ 46 ರನ್ ಗಳಿಸಿ ಅಬರಾ ಅಹಮದ್ ಬೌಲಿಂಗ್ನಲ್ಲಿ ಬೋಲ್ಡ್ ಆದರು. ಗಿಲ್ ಔಟ್ ಆದ ನಂತರ ಬಂದ ಶ್ರೇಯಸ್ ಅಯ್ಯರ್ ಕೊಹ್ಲಿ ಜೊತೆಗೆ 3ನೇ ವಿಕೆಟ್ಗೆ 114 ರನ್ಗಳ ಜೊತೆಯಾಟ ಆಡಿ ಪಂದ್ಯವನ್ನು ಸಂಪೂರ್ಣ ಭಾರತದ ಪರ ತಿರುಗಿಸಿದರು. ಸದಾ ಅಗ್ರೆಸಿವ್ ಆಗಿ ಆಡುವ ಅಯ್ಯರ್ ಇಂದು ತುಂಬಾ ತಾಳ್ಮೆಯಿಂದ ಬ್ಯಾಟ್ ಬೀಸಿದರು. ಹಾಫ್ ಸೆಂಚುರಿ ಸಿಡಿಸಿ ಮಿಂಚಿದರು. ಅಂತಿಮವಾಗಿ 67 ಬಾಲ್ಗಳಲ್ಲಿ 5 ಬೌಂಡರಿ ಮತ್ತು 1 ಸಿಕ್ಸರ್ ಸಹಿತ 56 ರನ್ ಬಾರಿಸಿ ಪಾರ್ಟ್ ಟೈಮ್ ಬೌಲರ್ ಕುಸ್ತಿಲ್ ಶಾ ಬೌಲಿಂಗ್ನಲ್ಲಿ ಇಮಾಮುಲ್ಲಾಕ್ಕೆ ಕ್ಯಾಚ್ ನೀಡಿ ಔಟ್ ಆದರು. ಈ ಹಂತದಲ್ಲಿ ಅಭಿಮಾನಿಗಳು ಕೇವಲ ಗೆಲುವಿಗಾಗಿ ಮಾತ್ರವಲ್ಲ, ಕೊಹ್ಲಿ ಸೆಂಚುರಿಗಾಗಿ ಕೂಡ ಪ್ರಾರ್ಥನೆ ಮಾಡುತ್ತಿದ್ದರು. ಅಭಿಮಾನಿಗಳ 2 ಆಸೆಗಳು ಕೂಡ ಈಡೇರಿತ್ತು. 43ನೇ ಓವರ್ನಲ್ಲಿ ಗೆಲುವಿಗೆ 4 ರನ್ ಹಾಗೂ ಕೊಹ್ಲಿ ಶತಕಕ್ಕೆ 5 ರನ್ ಬೇಕಿತ್ತು. ಮೊದಲೆರಡು ಎಸೆತದಲ್ಲಿ ತಲಾ ಒಂದೊಂದು ರನ್ ಬಂದಿತ್ತು. ಗೆಲುವಿಗೆ 2 ರನ್ ಬೇಕಿದ್ದ ಸಂದರ್ಭದಲ್ಲಿ ಕೊಹ್ಲಿ ಬೌಂಡರಿ ಸಿಡಿಸುವ ಮೂಲಕ ಭಾರತವನ್ನು ಗೆಲುವಿನ ದಡ ಸೇರಿಸಿದರು ಹಾಗೂ ತಮ್ಮ ವೃತ್ತಿ ಜೀವನದ 51ನೇ ಏಕದಿನ ಸೆಂಚುರಿಯನ್ನು ಸಿಡಿಸಿ ಸಂಭ್ರಮಿಸಿದರು. ರೋಹಿತ್ ಶರ್ಮಾ ಔಟ್ ಆದ ನಂತರ ತಂಡದ ಇನ್ನಿಂಗ್ಸ್ ಜವಾಬ್ದಾರಿ ಹೊತ್ತ ವಿರಾಟ್ ಕೊಹ್ಲಿ ಶತಕದ ಇನ್ನಿಂಗ್ಸ್ ಆಡಿದರು. ಈ ಪಂದ್ಯದಲ್ಲಿ 111 ಬಾಲ್ಗಳನ್ನು ಎದುರಿಸಿದ ವಿರಾಟ್ ಕೊಹ್ಲಿ 7 ಬೌಂಡರಿ ಸಹಿತ ಅಜೇಯ 100 ರನ್ ಚೆಚ್ಚಿದರು. ಇದರ ಜೊತೆಗೆ 287 ಏಕದಿನ ಇನ್ನಿಂಗ್ಸ್ಗಳಲ್ಲಿ 14,000 ರನ್ಗಳನ್ನು ಪೂರೈಸಿದರು. ಈ ಪಂದ್ಯದಲ್ಲಿ ಚಾಂಪಿಯನ್ ಆಟ ಆಡಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಭಾರತ ತಂಡ ಸೆಮಿಫೈನಲ್ಗೇರಿದರೆ ಪಾಕಿಸ್ತಾನ ತಂಡ ಸೆಮಿಫೈನಲ್ ರೇಸ್ನಿಂದ ಹೊರಬಿದ್ದಿತ್ತು. ಈ ಪಂದ್ಯದಲ್ಲಿ ಭಾರತ ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ಮಿಂಚಿನ ಪ್ರದರ್ಶನ ನೀಡಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸತತ 2ನೇ ಗೆಲುವು ದಾಖಲಿಸಿತು. ಇದರೊಂದಿಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಸೆಮಿಫೈನಲ್ ಸ್ಥಾನ ಕನ್ಫರ್ಮ್ ಆಯಿತು.